ಲಾ ಮಚ್ಚ, ನಂಗೊಂದ್ ಡೌಟ್ ಮಚ್ಚ. ಏನು, ನಮ್ ಮನೆಯಲ್ಲಿ ನಾನು ಮದ್ವೆ ಆಗೋದಕ್ಕೆ ಇಬ್ರು ಹುಡುಗಿರ ನೋಡಿದ್ದಾರೆ. ಒಬ್ರು ಏನೋ ಫುಲ್ ರಿಚ್ಚು, ಮತ್ತೆ ಇನ್ನೊಬ್ರು ತುಂಬಾ ಒಳ್ಳೆಯವರು, ಆದ್ರೆ ತುಂಬಾ ಬಡವರು. ಇವಾಗ ಏನ್ ಮಾಡ್ಲಿ ಮಚ್ಚ, ನಾನು ಯಾರನ್ನ ಮದ್ವೆ ಆಗ್ಲಿ? ದುಡ್ಡೇನ್ ಮಚ್ಚ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆದ್ರೆ ಒಳ್ಳೆ ಹುಡುಗಿ ಎಲ್ಲಾರ್ಗೂ ಸಿಗಲ್ಲ ಮಚ್ಚ. ಅದಕ್ಕೆ ನೀನ್ ಅವ್ರನ್ನೇ ಮದ್ವೆ ಆಗು. ಸರಿ ಮಚ್ಚ. ಮತ್ತೆ ಇನ್ನೊಂದು ಮಚ್ಚ, ಏನ್ ಮಚ್ಚ, ದುಡ್ಡಿರೋ ಹುಡುಗಿ ನಂಬರು ನನಗ್ ಕೊಡು ಮಚ್ಚ, ನಾನ್ ಮದ್ವೆ ಆಗ್ತೀನಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಹಲೋ, ಹೇಳೋ ಬೇಗ, ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಕ್ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದೇವಿ ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ, ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲಿ. ಆ ಕೋಳಿ ನಿಂತಾನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲನು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅದನ್ನ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಶಲ್ಲಿ ತಪ್ಪಿಸ್ಕೊಂತಾರ ಕೋಳಿ, ಅದೇ ಭಯ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪ ಕೊಟ್ಟಾರ ಅವ್ರ. ಹೇಳ್ ಮಚ್ಚ, ಕಾಲ್ದಿಂದಾನೆ ಎಲ್ಲ ಸುಳ್ಳು ಹೇಳ್ಕೊಂಡೆ ಬದುಕ್ತಿದಾರ ಮಚ್ಚ. ಏನಂತ ಮಚ್ಚ, ಜನವರಿ 1 ಇಂದ ಇನ್ಮೇಲೆ ನಾವ್ ಯಾವತ್ತೂ ಎಣ್ಣೆ ಹೊಡಿಬಾರ್ದು ಅಂತ. ನಾವು ಹಂಗೆ ಅಲ್ವಾ ಮಚ್ಚ ಅನ್ಕೊಂಡಿರೋದು? ಹೂ ಮಚ್ಚ. ಆದ್ರೆ ಡಿಸೆಂಬರ್ 31 ಚೆನ್ನಾಗಿ ಎಣ್ಣೆ ಹೊಡಿಯೋಣ ಮಚ್ಚ. ಜನವರಿ 1 ಎಣ್ಣೆ ಹೊಡೆಯೋದೇ ಬೇಡ ಮಚ್ಚ. ಮತ್ತೆ 2ನೇ ತಾರೀಕು ಓಟಿ ಪ್ಯಾಕೆಟ್ ಹೊಡಿಯೋಣ ಮಚ್ಚ. ಓಟಿ ಪ್ಯಾಕೆಟ್ ಹೊಡಿಯೋಣ ಮಚ್ಚ. ಮಚ್ಚ, ನಿಂಗೊಂದ್ ಹೇಳ, ಡಾಕ್ಟರ್ ಆಗ್ತಾರೆ ವೈಟ್ ಕಲರ್ ಕೋಟು, ನಮ್ ಗಿಲ್ಲಿಗ್ ಬಿದ್ದಿರೋದು 37 ಕೋಟಿ ಓಟು. ಎಲ್ಲಾರ ಮನೇಲಿರುತ್ತೆ ಗೋಲ್ಡು, ಗಿಲ್ಲಿ ಮುಂದೆ ಎಲ್ಲಾರು ಕ್ಲೀನ್ ಬೋಲ್ಡು. ನೋಡೋನ್ ಗೊತ್ತು ನೋಟ, ನಿಂಗೇನ್ ಗೊತ್ತು ಗಿಲ್ಲಿ ಆಡೋ ಆಟ? ಗೋಡೆ ಮೇಲಿರುತ್ತೆ ಅಲ್ಲಿ, ಈ ಸಲ ಬಿಗ್ ಬಾಸ್ ಬೀದ್ನಾಗದ್ ಗಿಲ್ಲಿ. ಏನ್ ಮಚ್ಚ, ಅಪರೂಪಕ್ಕೆ ಹಾಕಿಸ್ಕೊಂಡಿದ್ಯಾ ನನ್ನ? ಇಲ್ಲೇ ಊರಿಗೆ ಬಂದಿದ್ದೆ. ಅಂಗಡಿಗಳು ಇದ್ವು, ಹಂಗೆ ಸಡನ್ ಆಗಿ ಗ್ಯಾಪ್ ಆಗ್ಬಿಟ್ಟೆ, ಅದಕ್ಕೆ ಮಾಡಿದೆ. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರ. ಮಚ್ಚ ಹೇಳೋ ಮಚ್ಚ, ಫೆಬ್ರವರಿ ಮಂತ್ ಬಂತು, ಅದಕ್ಕೆ ನಾನು ನಿಮ್ ಹುಡುಗಿನ ಸೆಟ್ ಮಾಡ್ಕೊಳೋ. ಏನ ಅದೇ ನನಗೊಂದ್ ಹುಡುಗಿ ಸೆಟ್ ಮಾಡ್ಕೊಡೋ ಮಚ್ಚ. ಹುಡುಗಿನೆಲ್ಲ ಫ್ರೆಂಡ್ಸ್ ಕೈಯಿಂದ ಸೆಟ್ ಮಾಡಿಸ್ಕೊಂಬಾರ್ದು. ಮತ್ತಿನ್ನೇನ್ ಮಾಡ್ಲಿ ಇವಾಗ? ನೀನೆ ಒಂದ್ ಹುಡುಗಿನ ನೋಡಿ ಅವಳಿಗೆ ಪ್ರಪೋಸ್ ಮಾಡು, ಅದೊಂದ್ ಫೀಲ್ ಕಣೋ, ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ಹೌದಾ ಮಚ್ಚ? ಮತ್ತೆ ನೀನ್ ನಿಮ್ ಹುಡುಗಿನ ಹೆಂಗ್ ಬೆಳೆಸ್ಕೊಂಡೋ, ನನಗೂ ಒಂದ್ ಸ್ವಲ್ಪ ಟಿಪ್ಸ್ ಕೊಡ. ನನಗೂ ನನ್ ಫ್ರೆಂಡ್ ಸೆಟ್ ಮಾಡ್ಕೊಟ್ಟಿದ್ ಕಣ. ಗುಬಾಳ್ ನನ್ ಮಗನೇ. ಆಯ್ತು ಬಿಡೋ, ತಲೆ ಕೆಡ್ಸ್ಕೊಂಬ್ರ. ನಮ್ ಹುಡುಗಿ ಕಜಿನ್ ಒಬ್ಳಿದ್ದಾಳೆ, ಅವಳ ಹೆಸರು ಕೂಡ ತುಂಬಾ ಸ್ವೀಟ್ ಆಗಿದೆ ಕಣ. ಅವಳ ಹತ್ರ ಮಾತಾಡ್ ನೋಡ್ತೀನಿ ಬಿಡೋ. ಏನ್ ಮಚ್ಚ ಅವಳ ಹೆಸರು ಅಷ್ಟೊಂದ್ ಸ್ವೀಟ್ ಆಗಿದ್ಯಾ? ಹೂ ಮಚ್ಚ. ಮಚ್ಚ ಮತ್ತೆ ಬೇಗ ಅವಳ ಹೆಸರು ಏನ್ ಹೇಳು? ಅಕ್ಕಯ್ಯಮ್ಮ ಕಣ, ಅಕ್ಕಯ್ಯಮ್ಮ ಕಣ. ಮಚ್ಚ ನಿನ್ ಗರ್ಲ್ ಫ್ರೆಂಡ್ ಅವಳ? ಅವಳೆ ಮಚ್ಚ. ಎಲ್ಲ ಅವಳೆ ಮಚ್ಚ? ಅವಳು ಬೇರೆ ನೇಷನ್. ಫಾರಿನ್. ಯಾವ ನೇಷನ್ ಮಚ್ಚ? ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್. ಐಫೋನ್ ಇರ್ಲಿ, ಸ್ಯಾಮ್ಸಂಗ್. ನಮ್ ಗಣೇಶ ಹ್ಯಾಂಡ್ಸಮ್, ಲಾರಿ. ನಮ್ ಗಣೇಶ ಬಾರಿ. ಐ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನೋಟಲ್ಲಿರೋದ್ ಗಾಂಧಿ. ನಮ್ ಗಣೇಶ ಚಿಂದಿ. ಚೈನಾ ಇರ್ಲಿ ಕೊರಿಯಾ. ಗಣಪತಿ ಪಪ್ಪ ಮೋರಿಯಾ. ಮಿಯಾವ್ ಮಿಯಾವ್ ಬೆಕ್ಕು. ಬೌ ಬೌ ನಾಯಿ. ಮಿಯಾವ್ ಮಿಯಾವ್ ಬೆಕ್ಕು. ನಮ್ ಗಣೇಶ ಲಕ್ಕು. ಮದ್ವೆಲ್ ಕಟ್ಟಾರ ತಾಳಿ. ನಮ್ ಗಣೇಶ ಜಾಲಿ. ₹2 ಕಾಯಿನ್. ನಮ್ ಗಣೇಶ ಡಾನು. ಏನ್ ಶಿಷ್ಯ, ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡಿದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ.
ಬಿಡು ಹೋಗಿ ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆಪ್ಪ. ಆದ್ರೆ ಆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಣ್ಣೆ ಇಸಿದ್ರು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗ್ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತಾಡಿ ಇನ್ನೂ 3 ಅವರ್ ಹೊಡೆದ್ರು. ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ. ಏನು ಹಾರುತ್ತೆ ಅಕ್ಕಿ ಅಲ್ಲ, ಕೋಳಿ ಅಲ್ಲ, ಬಾತ್ ಕೋಳಿ. ಲೋ ಬಾತ್ ಕೋಳಿ ಎಲ್ಲೋ ಹಾರುತ್ತೆ, ನಮ್ಮನೆ ಹತ್ರ ಹಾರುತ್ತಪ್ಪ. ಸರಿ ಇನ್ನೊಂದ್ ಕ್ವಶನ್. ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ. ಏನು ಕೊಂಬಿರುತ್ತೆ ಗೂಳಿ ಅಲ್ಲ, ಜಿಂಕೆ. ಇಲ್ಲ, ಗಂಡು ಜಿಂಕೆ. ಅಷ್ಟೇ ಗೊತ್ತಿಲ್ವಾ? ಹೆಣ್ಣು ಜಿಂಕೆ ಕೊಂಬಿರಲ್ಲ. ಮರ್ತೋಗ್ಬಿಟ್ಟಿದ್ದೆ ಶಿಷ್ಯ. ಸರಿ 3ನೇ ಕ್ವಶನ್. ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ. ಏನು ಬಾಲ ಇರುತ್ತೆ ಕೋತಿ ಅಲ್ಲ, ಬೆಕ್ಕು. ಅಲ್ಲ, ನಾಯಿ. ಓಡ ಹಂಗೋದ್ರೆ ಬಾಲ ಎಲ್ಲ ಪ್ರಾಣಿಗೂ ಇರುತ್ತೆ ಆದ್ರೆ ನನ್ ಕ್ವಶನ್ಗೆ ಆನ್ಸರ್ ಇದ್ದಿದ್ ನಾಯಿ. ಆಯ್ತು, ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಕೇಳು. ಈಗ ಕೇಳಿರೋ 3 ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ. ಹಕ್ಕಿ ಅಲ್ಲ ಹಾರುತ್ತೆ, ಗೂಳಿ ಅಲ್ಲ ಗುಮ್ಮುತ್ತೆ, ಬಾಲ ಐತೆ ಕೋತಿ ಅಲ್ಲ. ಏನ್ ಹೇಳಪ್ಪ? ಇದು ಗೊತ್ತು ಶಿಷ್ಯ ನಂಗೆ. ಹೇಳೋ. ಪಟ ಅಲ್ಲ, ಗಾಳಿಪಟ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?